ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿವ್ ಲೈಫ್ ವಿತ್ ಕಲ್ಯಾಣಿ. ಇವತ್ತು ಬಂದುಬಿಟ್ಟು ಪರಿದು 8 ಮಂತ್ಸ್ ವ್ಯಾಕ್ಸಿನೇಷನ್ ಇತ್ತು. ಅದು ಟೈಫಾಯ್ಡ್ ಮತ್ತು ಮಲೇರಿಯಾದು. ಇದು ಬಂದುಬಿಟ್ಟು ಡಿಂಡೋಲಿ ಚಿಲ್ಡ್ರನ್ಸ್ ಹಾಸ್ಪಿಟಲ್, ನಮ್ಮ ಓಂಸಾಯಿ ಬಂಗ್ಲೂಸ್ ಹತ್ರನೇ ಆಗುತ್ತೆ. ಇದು ಬಂದುಬಿಟ್ಟು ಹಾಸ್ಪಿಟಲ್ದು ಆ್ಯಂಬಿಯನ್ಸ್. ನಿಮಗೆ ಅನಿಸ್ಬೋದು ತುಂಬಾ ರಶ್ ಇದೆ ಅಂತ. 24x7 ಯಾವಾಗಲೂ ರಶ್ ಇರುತ್ತೆ ಇಲ್ಲಿ. ಇದು 24x7 ಓಪನ್ ಇರುತ್ತೆ ಹಾಸ್ಪಿಟಲ್. ಇಲ್ಲಿ ಬಂದುಬಿಟ್ಟು ಅವಳು ತುಂಬಾ ಕ್ರ್ಯಾಂಕಿ ಆಗ್ತಾಯಿದ್ಲು, ಅದಕ್ಕೆ ಅವ್ರ ಪಪ್ಪ ಆಡಿಸ್ತಾ ಇದ್ರು ಅವಳನ್ನ. ಪ್ರತಿಯೊಂದು ವಸ್ತು ಅವೈಲೇಬಲ್ ಇದೆ ಹಾಸ್ಪಿಟಲಲ್ಲಿ, ಚಿಲ್ಡ್ರನ್ಸ್ ಹಾಸ್ಪಿಟಲ್ ಅಲ್ಲ, ಪ್ರತಿಯೊಂದು ಅವೈಲೇಬಲ್ ಇರುತ್ತೆ. ಇಲ್ಲಿ ಬಂದುಬಿಟ್ಟು ವೆಯ್ಟ್, ಹೈಟ್ ಮತ್ತು ಟೆಂಪರೇಚರನ್ನು ಕಂಪಲ್ಸರಿ ಚೆಕ್ ಮಾಡ್ತಾರೆ. ಯಾಕಂದರೆ ಅದು ನಂತರನೇ ಫೀವರ್ ಇದ್ದರೆ ಇಂಜೆಕ್ಷನ್ಸ್ ಹಾಕೋದೇ ಇಲ್ಲ ಅವರು. ಸೊ ಅದಕ್ಕಾಗಿ ಇಲ್ಲಿ ಪರಿಗೆ ಟೆಂಪ್ರೇಚರನ್ನು ಚೆಕ್ ಮಾಡ್ತಾಯಿದ್ರು. ಸುಮ್ಮನೆ ಇರ್ತಾನೆ ಇರಲಿಲ್ಲ, ಗೊತ್ತಿಲ್ಲ ಅವತ್ತು ಯಾಕೋ ಫುಲ್ ಕ್ರ್ಯಾಂಕಿ ಆಗಿದ್ಲು ಅವಳು. ಇಲ್ಲಿ ಥರ್ಮೋಮೀಟರನ್ನು ಸಹ ಸುಮ್ಮನೆ ಇಡಲಿಕ್ಕೆ ಕೊಡ್ತಾ ಇರಲಿಲ್ಲ. ನಂತರ ಇಲ್ಲಿ ವೇಟ್ ಚೆಕ್ ಮಾಡ್ತಿದ್ರೆ ಸಹ ಸುಮ್ಮನೆ ಇರ್ತಿರಲಿಲ್ಲ. ಅಲ್ಲಿರೋ ಪ್ಲಗ್ನ ಕಿತ್ತಾಳೆ, ಅಲ್ಲಿರೋ ಸುಮ್ಮನೆ ಕೈ ಇರೋದಿಲ್ಲ ಅವಳದು. ಆಟ ಆಗಿದೆ ಅವತ್ತು ಅವಳದು. ಮತ್ತೆ ಸ್ವಲ್ಪ ಅಳ್ತಾ ಇದ್ಲು. ಮತ್ತೆ ಆದ ನಂತರ ಅವ್ರ ಪಪ್ಪ ಆಡಿಸ್ತಾ ಇದ್ರು. ಅವ್ರ ಪಪ್ಪದು ಡ್ಯೂಟಿನೇ ಅವಳನ್ನ ಆಡಿಸೋದೇ ಇತ್ತು ಅವತ್ತೆಲ್ಲ. ನಂತರ ಇಲ್ಲಿ ಹೈಟನ್ನು ಚೆಕ್ ಮಾಡ್ತಾ ಇದ್ರು. ಸರಿ ಕಾಲೇ ಕೊಡ್ತಾ ಇರಲಿಲ್ಲ ಅವಳು ಹೈಟ್ ಚೆಕ್ ಮಾಡಲಿಕ್ಕೆ. ತುಂಬ ಪ್ಲೇಶ್ ಮೂಡಲ್ಲಿ ಇದ್ಲು ಅವತ್ತು. ದೆನ್ ಬ್ಯಾಕ್ ಟು ಪ್ಲೇ. ಅವಳದು ಅದೇ ಕೆಲಸ ಇತ್ತು ಪೂರ ದಿವಸ. ದೆನ್ ನಮ್ಮ ಟೈಮ್ ಬಂತು ಡಾಕ್ಟರ್ನ ವಿಸಿಟ್ ಮಾಡಲಿಕ್ಕೆ. ಸೊ ಅವರು ಪ್ರತಿಯೊಂದು ವಸ್ತು ನಮಗೆ ತಿಳಿಸ್ತಾ ಇದ್ರು. ಬೂಸ್ಟರ್ ಇಂಜೆಕ್ಷನ್ಸ್ ಬರ್ತವೆ ಆಫ್ಟರ್ 9 ಮಂತ್ಸ್. ಗೌರ್ಮೆಂಟ್ ಮತ್ತು ಪ್ರೈವೇಟು ಎರಡೂ ಇಂಜೆಕ್ಷನ್ಸ್ ಪರ್ಟಿಕ್ಯುಲರ್ ಆಗಿ ಮೇನಾಗಿ ಕೊಡ್ಲಿಕ್ಕೆ ಇರ್ತವೆ. ಪ್ಲಸ್ ಏನು ವಸ್ತು ಈಗೀಗ 8 ಮಂತ್ಸಲ್ಲಿ ತಿನ್ನಿಸ್ಬೇಕು, ತಿನ್ನಿಸ್ಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಪ್ರತಿಯೊಂದು ವಸ್ತು ಅವರು ಹೇಳ್ತಾ ಇದ್ರು. ದೆನ್ ಟೈಮ್ ಫಾರ್ ಇಂಜೆಕ್ಷನ್. ನಾವು ಅಂದ್ಕೊಂಡ್ವಿ ತುಂಬಾ ಅಳ್ತಾಳೆ, ತುಂಬಾ ಗದ್ದಲೆ ಮಾಡ್ತಾಳೆ, ಇರೋದಿಲ್ಲ ಅಂತ ಅಂದ್ಕೊಂಡು. ಬಟ್ ಥ್ಯಾಂಕ್ ಗಾಡ್ ಶಿ ಇಸ್ ಮೈ ಬ್ರೇವ್ ಗರ್ಲ್. ಇಷ್ಟು ಸಹ ಅಳಲಿಲ್ಲ, ಇಷ್ಟು ಸಹ ಸೌಂಡ್ ಮಾಡಲಿಲ್ಲ. ನಮಗೆ ಅನಿಸಿತು ಅವಳಿಗೆ ಇಂಜೆಕ್ಷನ್ ಹಾಕಿದ್ರೋ ಇಲ್ಲೋ ಅಂತ. ಆದ ನಂತರ ಇಂಜೆಕ್ಷನ್ ಆದ ನಂತರ ತುಂಬಾ ಆಡ್ತಾ ಇದ್ಲು ಅವಳು. ಸೊ ಥ್ಯಾಂಕ್ ಗಾಡ್ ಅವಳಿಗೇನು ಪೇನ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಡಾಕ್ಟರ್. ನಂತರ ಎಕ್ಸಿಟ್ ಆದ್ವಿ ಹಾಸ್ಪಿಟಲಿಂದ, ಬಿಲ್ಲೆಲ್ಲ ಪೇ ಮಾಡಿ. ಸೊ ಇಲ್ಲಿ ಬರ್ತಾ ದಾರಿಯಲ್ಲೇ ನಮಗೆ ಹನುಮಾನ್ ಟೆಂಪಲ್ ಅಂತ ಇತ್ತು. ಸೊ ನಾ ತುಂಬ ದಿವಸಲಿಂದ ಹೇಳ್ತಾ ಇದ್ದೆ ನಮ್ಮವರಿಗೆ ಕರ್ಕೊಂಡೋಗಿ ಅಂತ. ಅವ್ರಿಗೆ ಟೈಮ್ ಇರಲಿಲ್ಲ. ಸೊ ಈಗ ಟೈಮ್ ಇತ್ತು, ಹತ್ರನೇ ಇತ್ತು. ಸೊ ಅದಕ್ಕೆ ಹೋಗಿ ಬರೋಣ ಅಂತ, ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನೀವು ಸಹ ದೇವರ ದರ್ಶನ ಮಾಡ್ಕೊಳ್ಳಿ. ನೋಡಿ, ಇದು ಬಂದುಬಿಟ್ಟು ಹನುಮಾನ್ ಟೆಂಪಲ್ ಅಂತಾರೆ. ಎಕ್ಸಾಕ್ಟ್ 7 o'clock ಬಂದಿದ್ವಿ ನಾವು. ಗುಜರಾತಲ್ಲಿ 7 o'clock ಬಂದುಬಿಟ್ಟು ಭಜನ್ ಟೈಮ್ ಇರುತ್ತೆ, ಅದೇ ಟೈಮಿಗೆ ಬಂದ್ವಿ ನಾವು. ಸೊ ಇದು ಬಂದುಬಿಟ್ಟು ಹನುಮಾನ್ ಟೆಂಪಲ್, ನೀವು ಸಹ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಫಾಲೋ ಫಾರ್ ಮೋರ್.